ಈ ಧ್ಯೇಯದೊಂದಿಗೆನೆ ನನಗೆ ಇವತ್ತು 83 ವರ್ಷ ಮುಗಿತಾ ಇದೆ. ರಾಜ್ಯದ ಉದ್ದಗಲಿಕ್ಕೆ ಓಡಾಟ ಮಾಡಿ ರಾಜ್ಯದ ಜನ, ವಿಶೇಷವಾಗಿ ಅನ್ನ ಕೊಡುವಂತ ಅನ್ನದಾತ ರೈತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂತವನು ನಾನು. ಇವತ್ತು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ನಗರ ಹೇಗಿತ್ತು, ಈಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದೇ ನಿಮಗೊಂದು ಉದಾಹರಣೆ. ಆದರೆ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದ್ರೂ ಸಹ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಭಿವೃದ್ಧಿ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೇನೆ ಅನ್ನುವಂಥ ಒಂದು ಸಮಾಧಾನ, ತೃಪ್ತಿ ನನಗೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭೆಯಲ್ಲೂ ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. 7-8 ಬಾರಿ ಶಿಕಾರಿಪುರ ತಾಲೂಕಿನ ಜನರ ಆಶೀರ್ವಾದದಿಂದ ಶಾಸಕನಾಗಿ, ಮುಖ್ಯಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಅವಕಾಶವನ್ನ ಈ ನಾಡಿನ ಜನ ನೀವೆಲ್ಲ ನನಗೆ ಮಾಡಿಕೊಟ್ಟಿದ್ದೀರಾ. ಅದಕ್ಕಾಗಿ ಜೀವನದ ಉದ್ದಗಲಕ್ಕೂ ಸಹ, ಬದುಕಿನ ಕೊನೆ ಉಸಿರಿನವರೆಗೂ ಸಹ ನಾನು ಶಿಕಾರಿಪುರ ತಾಲೂಕಿನ ಜನತೆಗೆ, ಶಿವಮೊಗ್ಗ ಜಿಲ್ಲೆಯ ಜನತೆಗೆ ನಾನು ಋಣಿಯಾಗಿದ್ದೇನೆ. ನಿಮ್ಮ ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಆನಂದ, ಸಂತೋಷ ತರುವಂತ ಸಂಗತಿ ಅಂತ ಹೇಳಿದ್ರೆ, ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ರಾಜ್ಯಕ್ಕೆ ಅನ್ನ ಕೊಡುವಂತ ಅನ್ನದಾತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕುವಂತ ಒಂದು ವಾತಾವರಣ ಇವತ್ತಿರುವಂತಹದ್ದು ನಮ್ಗೆ ಹೆಮ್ಮೆ ತರುವಂತ ಸಂಗತಿ. ಬಹುಶಃ ಆ ನೇಗಿಲ ಯೋಗಿ ರೈತ ಈ ತುದಿಯಿಂದ ಆ ತುದಿಯವರೆಗೂ ನೇಗಿಲನ್ನ ಉಳುಮೆ ಮಾಡ್ತಾನಲ್ಲ,